ಒಂದು ಕಪ್ಪು ಮೈದಾ ಹಿಟ್ಟಿಗೆ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ತುಪ್ಪ ತಗೊಂಡು ಒಂದಕ್ಕೊಂದು ಬೆರೆಸ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಚಾಕ್ಲೇಟ್ ಮೈಸೂರು ಪಾಕ್ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ ಕಡಲೆ ಹಿಟ್ಟು ತುಪ್ಪನೆಲ್ಲ ಹೀರ್ಕೊಂಡು ತುಪ್ಪನ ರಿಲೀಸ್ ಮಾಡುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಣ. ಒಂದು ಕಪ್ಪು ಕಡಲೆ ಹಿಟ್ಟಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೋಡಿ, ತುಪ್ಪ ಎಲ್ಲ ರಿಲೀಸ್ ಆಗಿದೆ. ಎಷ್ಟು ಚೆನ್ನಾಗಿ ನಮಗೆ ಫೈನಾಗಿ ಪೇಸ್ಟ್ ಥರ ಕಾಣಿಸ್ತಾ ಇದೆ ನಮ್ಮ ಕಡಲೆ ಹಿಟ್ಟು. ಓಕೆನಾ, ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಸಿಮ್ಮಲ್ಲೇ ಫ್ರೈ ಮಾಡಬೇಕು. ಓಕೆನಾ, ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಬನ್ನಿ. ಒಂದು ಕಪ್ಪು ಸಕ್ಕರೆಗೆ ನಾನಿಲ್ಲಿ ಕಾಲು ಬಟ್ಲಷ್ಟು ನೀರು ಹಾಕ್ಕೊಂಡು ಒಂದೆಳೆ ಪಾಕ ಮಾಡ್ಕೊಳ್ತಿದ್ದೀನಿ. ಈ ಕಡೆ ನಮ್ಮ ಕಡಲೆ ಹಿಟ್ಟಿಗೆ ಅಂದರೆ ಕಡಲೆ ಹಿಟ್ಟು ತುಪ್ಪಕ್ಕೆ ನಾನಿಲ್ಲಿ 10 ರೂಪಾಯಿದು ಒಂದು ಪ್ಯಾಕೆಟಷ್ಟು ಮಿಲ್ಕ್ ಪೌಡ್ರು, 2ರಿಂದ 3 ಚಮಚದಷ್ಟು ಕೋಕೋ ಪೌಡ್ರ್ ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ತಾ ಇದ್ದೀನಿ. ಈ ಕಡೆ ನಮ್ಮ ಒಂದೆಳೆ ಪಾಕಕ್ಕೆ ಆ ಕಡೆ ಸಕ್ಕರೆ ಬೇಯ್ತಾ ಇದೆ. ಓಕೆನಾ, ಇದನ್ನು ಒಂದಕ್ಕೊಂದು ಬೆರೆಸ್ಕೊಂಡು ಈ ಫೈನ್ ಪೇಸ್ಟ್ನ ಒಂದು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಬನ್ನಿ, ಒಂದೆಳೆ ಪಾಕ ಆಯ್ತಾ ಅಂತ ನೋಡೋಣ. ತುಂಬ ಸಿಂಪಲ್ಲು, 10 ನಿಮಿಷದಲ್ಲಿ ಆಗೋಗುತ್ತೆ. ಎಸ್, ಒಂದೆಳೆ ಪಾಕ ರೆಡಿ ಇದೆ. ನಾವು ಈ ಬ್ಯಾಟರ್ನ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಸೆಟ್ ಮಾಡೋಕ್ಕೆ ಬಿಟ್ಬಿಡೋಣ. ಒಂದು 5 ನಿಮಿಷ ತಣ್ಣಿದ ತಕ್ಷಣ ನಮಗೆ ಪೀಸಸ್ ಆಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹೊಸಬರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದು ದಯವಿಟ್ಟು ಆಲ್ ಅಂತ ಕೊಡಿ ಅಂತ ಹೇಳ್ತಾ, ನೋಡಿ ಸೂಪರಾಗಿದೆ ನಮ್ಮ ಮೈಸೂರು ಪಾಕು.